ಇನ್ನು ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ಲೀಕ್ ಆಗದಂತೆ ತಡೆಯೋದಕ್ಕೂ ಕೂಡ ಡೀಲ್ ಆಗಿತ್ತು ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ರಚಿತಾ ರಾಮ್ ಎಂಟ್ರಿ ಕೊಟ್ಟ ದಿನವೇ ಈ ಸಿಗರೇಟ್ ಪಾರ್ಟಿ ನಡೆದಿತ್ತ. ಈ ವಿಚಾರ ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೈಲಲ್ಲಿ ದರ್ಶನ್ ಫೋಟೋ ತೆಗೆದಿದ್ದಂಥ ರೌಡಿ ಶೀಟರ್ ವೇಲು ಮೈಸೂರಿನಲ್ಲಿರುವಂತಹ ದರ್ಶನ್ ಫ್ಯಾನ್ಸ್ಗೆ ಆತ ಫೋಟೋವನ್ನ ಕಳಿಸಿದ್ನಂತೆ. ಚಾಮರಾಜನಗರದ ಪೊಲೀಸ್ ಒಬ್ಬರಿಗೂ ಕೂಡ ಆ ಫೋಟೋ ತಲುಪಿತ್ತು. ಆ ಸಂದರ್ಭದಲ್ಲಿ ಫೋಟೋ ಲೀಕ್ ಆಗದೇ ಇರುವಂತಹ ರೀತಿಯಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ಆಗಿತ್ತು, ಡೀಲ್ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಆದರೆ ಅಷ್ಟೊತ್ತಿಗಾಗಲೇ ಫೋಟೋ ವೈರಲ್ ಆಗ್ಬಿಟ್ಟಾಗಿತ್ತು. ಹೀಗಾಗಿ ಈ ರೀತಿಯಾಗಿ ವೈರಲ್ ಆಗದೇ ಇರುವಂತಹ ರೀತಿಯಲ್ಲೂ ಕೂಡ ಪ್ರಯತ್ನಗಳು ಆಗಿತ್ತು, ಅದನ್ನ ತಡೆಯೋದಕ್ಕೂ ಕೂಡ ಡೀಲ್ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಫೋಟೋವನ್ನ ರೌಡಿ ಶೀಟರ್ ವೇಲು ತೆಗೆದಿದ್ದ. ಅದಾದ ನಂತರ ಆ ಫೋಟೋವನ್ನ ಆತ ಮೈಸೂರಿನಲ್ಲಿರುವಂತಹ ದರ್ಶನ್ ಫ್ಯಾನ್ಸ್ಗೆ ಕಳಿಸಿದ್ದ. ಅಲ್ಲಿಂದ ಅದು ಚಾಮರಾಜನಗರದ ಪೊಲೀಸ್ ಒಬ್ಬರಿಗೂ ಕೂಡ ಆ ಫೋಟೋ ತಲುಪಿತ್ತು ಅನ್ನುವಂಥದ್ದು. ಹೀಗಾಗಿ ಫೋಟೋ ಲೀಕ್ ಆಗದೇ ಇರುವಂಥ ರೀತಿಯಲ್ಲಿ ಡೀಲ್ ಕೂಡ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅಷ್ಟೊತ್ತಿಗಾಗಲೇ ಫೋಟೋ ವೈರಲ್ ಕೂಡ ಆಗಿತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಇನ್ನು ಮತ್ತೊಂದು ಕುತೂಹಲಕಾರಿ ಅಂಶ ಅಂತಂದರೆ, ಇತ್ತೀಚೆಗಷ್ಟೇ ನಟಿ ರಚಿತಾ ರಾಮ್ ಅವರು ಜೈಲಿಗೆ ಎಂಟ್ರಿಯನ್ನು ಕೊಟ್ಟಿದ್ರು. ಆ ದಿನವೇ ಈ ಸಿಗರೇಟ್ ಪಾರ್ಟಿ ಆಗಿತ್ತಾ ಅನ್ನುವಂಥದ್ದು ಕೂಡ ಇರುವಂಥ ಕುತೂಹಲ. ಇನ್ನು ಅಂದು ರಾತ್ರೋರಾತ್ರಿ ಎಎಜಿ ಆನಂದ್ ರೆಡ್ಡಿ ವಿಚಾರಣೆಯನ್ನ ನಡೆಸಿದ್ರು. ತನಿಖೆ ನಡೆಸಿ ಪ್ರಕರಣದ ಬಗ್ಗೆ ಡಿಜಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ನಾಗ ಸಿಗರೇಟ್ ಪಾರ್ಟಿ ಮಾಡಿರೋ ಫೋಟೋ ಯಾವಾಗಿರದ್ದು, ಯಾರು ತೆಗೆದಿರೋದು ಅನ್ನೋ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೈಲಾಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ರು ಅನ್ನುವಂಥದ್ದು ಕೂಡ ಸಿಕ್ಕಿರುವಂತ ಮಾಹಿತಿ. ಯಾವಾಗ ಈ ಒಂದು ವಿಚಾರ ಲೀಕ್ ಆಯಿತು, ಅವತ್ತು ರಾತ್ರೋರಾತ್ರಿ ಎಎಜಿ ಆನಂದ್ ರೆಡ್ಡಿ ಅವರು ವಿಚಾರಣೆಯನ್ನು ಕೂಡ ನಡೆಸಿದ್ರು. ತನಿಖೆಯನ್ನು ನಡೆಸಿ ಪ್ರಕರಣದ ಬಗ್ಗೆ ಡಿಜಿಗೂ ಕೂಡ ವರದಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ದರ್ಶನ್ ನಾಗ ಸಿಗರೇಟ್ ಪಾರ್ಟಿ ಮಾಡಿರುವಂತಹ ಫೋಟೋಗೆ ಸಂಬಂಧಪಟ್ಟಂತೆ ಆ ಫೋಟೋ ಯಾವಾಗದ್ದು, ಯಾರು ತೆಗೆದಿರೋದು, ಎಲ್ಲ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಜೈಲಾಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಲೆ ಹಾಕಿದ್ದಾರೆ. ಇನ್ನು ಕಳೆದ ಗುರುವಾರ ನಟಿ ರಚಿತಾ ರಾಮ್ ಅವರು ಜೈಲಿಗೆ ಎಂಟ್ರಿಯನ್ನು ಕೊಟ್ಟಿದ್ರು. ದರ್ಶನ್ ಭೇಟಿ ಮಾಡಿ ಬಂದಿದ್ದ ದಿನವೇ ಈ ಘಟನೆ ಆಗಿರಬಹುದು ಅಂತ ಈಗ ಇರುವಂತಹ ಅನುಮಾನ. ಈ ಬಗ್ಗೆ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರಂತೆ. ಸದ್ಯ ಈ ಬಗ್ಗೆ ಜೈಲಿನ ಸಿಸಿಟಿವಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅಮರನಾಥ ಆಗಿರುವ ಜೈಲರ್ಗಳಾದ ಪ್ರಭು ಖಂಡ್ರೆ ಹಾಗೂ ಶರಣಬಸಪ್ಪ 2 ಪಾಳಿಯಲ್ಲಿ ಜೈಲಿನ ಮೇಲ್ವಿಚಾರಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ಕೆ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತೇ ಮಾಹಿತಿ ಕೂಡ ಸಿಕ್ಕಿತ್ತು ಅನ್ನುವಂಥದ್ದು, ಆ ಹಿನ್ನೆಲೆಯಲ್ಲಿ ಒಂದಷ್ಟು ತನಿಖೆಯನ್ನು ಕೂಡ ನಡೆಸಲಾಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ಕ್ಷಣದವರೆಗೂ ಏನೇನು ಬೆಳವಣಿಗೆ ಆಗಿದೆ, ಪೊಲೀಸ್ ತನಿಖೆಯಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರವಾಗಿ? ಮಧುಕರ್ ಶೆಟ್ಟಿ, ಜೈಲಿನಲ್ಲಿ ದರ್ಶನ್ ದರ್ಬಾರಿಗೆ ಸಂಬಂಧಪಟ್ಟಂತೆ ಸದ್ಯ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಪೊಲೀಸ್ ತನಿಖೆಯನ್ನು ಕೈಗೊಂಡಿಲ್ಲ. ಸದ್ಯ ಜೈಲು ಅಧಿಕಾರಿಗಳು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ 3 FIRಗಳನ್ನು ದಾಖಲು ಮಾಡಿಕೊಳ್ಳುವಂಥ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ದರ್ಶನ್ ಅವರು ಮೊದಲಿಗೆ ಅವರು ಮತ್ತು ಅವರ ಗ್ಯಾಂಗ್ ಜೈಲು ನಿಯಮಗಳನ್ನು ಉಲ್ಲಂಘನೆ ಮಾಡಿದಂಥ ಆರೋಪದ ಮೇಲೆ 1 FIR ದಾಖಲಾಗ್ತಾ ಇದೆ. ಮತ್ತೊಂದು ಕಡೆ ಏನು ವಿಡಿಯೋ ಕಾಲನ್ನು ಮಾಡಿ ಜೈಲು ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಮೊಬೈಲನ್ನು ಅಕ್ರಮವಾಗಿ ಬಳಕೆ ಮಾಡಿದಂಥ ಹಿನ್ನೆಲೆಯಲ್ಲಿ 1 FIR ದಾಖಲಾಗಿದೆ. ಮತ್ತೊಂದು ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಈ ಹಿಂದೆ CCB ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕೆಲವೊಂದು ಮದ್ಯದ ಬಾಟಲ್ಗಳಿರ್ಬೋದು, ಸಿಗರೇಟ್ ಪ್ಯಾಕ್ಗಳಿರ್ಬೋದು, ಇತರೆ ಸಂಶಯಾಸ್ಪದ ವಸ್ತುಗಳನ್ನು ಅಲ್ಲಿಂದ ಅಕ್ರಮವಾಗಿ ಹೊರಗಡೆ ಶಿಫ್ಟ್ ಮಾಡಿರ್ತಕ್ಕಂಥ ಅಥವಾ ಮರೆಮಾಚುವಂಥ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 FIR ದಾಖಲಾಗಿದೆ. ಈ 3 FIRಗಳಲ್ಲಿ ದರ್ಶನ್ನು 3 FIRನಲ್ಲೂ ತಮ್ಮ ಹೆಸರನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಅವರ ಜೊತೆ ಇದ್ದಂಥ ನಾಗ, ವಿಲ್ಸಂಗಡ ನಾಗ, ಮತ್ತು ದರ್ಶನ್ ಅವರ ಮ್ಯಾನೇಜರ್ ಅಂತ ನಾಗರಾಜು, ಜೊತೆಗೆ ಕುಳ್ಳಾಸೀನ, ಇದರ ಜೊತೆಗೆ ಜೈಲು ಅಧಿಕಾರಿಗಳ ಹೆಸರನ್ನು ಸಹ ಈ FIRಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸದ್ಯ ಈ FIRಗಳನ್ನು ದಾಖಲು ಮಾಡಿಕೊಂಡು ಮುಂದೆ ಇನ್ವೆಸ್ಟಿಗೇಷನನ್ನು ತನಿಖೆ ಅಂದರೆ ಪರಪ್ಪನಗರ ಪೊಲೀಸರು ಮಾಡಬೇಕು, ಅಥವಾ ಇನ್ನೂ ಹೆಚ್ಚಿನವಾಗಿ ಅಡಿಷನಲ್ ಆಗಿ ಬೇರೆ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ಅಂದರೆ CCBಗೆ ವರ್ಗಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ದರ್ಶನ್ಗೆ ಅಲ್ಲಿ ರಾಜಾತಿಥ್ಯವನ್ನು ಕೊಟ್ಟಂಥ
ಆರೋಪದ ಮೇಲೆ ಈಗಾಗಲೇ 9 ಜನ ಜೈಲು ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಕೆಲವರು ಅದರಲ್ಲಿ ಹಿರಿಯ ಅಧಿಕಾರಿಗಳಾಗಿದೆ, ಜೈಲು ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥದ್ದು, ಜೈಲರ್ಗಳು ಮತ್ತು ವಾರ್ಡನ್ಗಳು ಸೇರಿದಂತೆ ಒಟ್ಟು 9 ಜನರನ್ನು ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದಲ್ಲಿ ಆವತ್ತಿನ ಇನ್ಚಾರ್ಜ್ ಆಗಿದ್ದಂಥ ಪ್ರಭು ಖಂಡ್ರೆ ಮತ್ತೆ ಇನ್ನೊಬ್ಬ ಅಧಿಕಾರಿಯನ್ನ ಅಲ್ಲಿ ವರ್ಗಾವಣೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಉನ್ನತ ತನಿಖೆ ಆಂತರಿಕವಾಗಿ ತನಿಖೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಅಂದ್ರೆ SP ಮಟ್ಟದ ಅಧಿಕಾರಿಯಿಂದ ಈಗಾಗಲೇ ಆಂತರಿಕ ತನಿಖೆಯನ್ನ ನಡೆಸಿ ಪ್ರಾಥಮಿಕ ವರದಿಯನ್ನ ಜೈಲಿನ ಅಂದ್ರೆ DG ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಉಳಿದಂತೆ ಅಲ್ಲಿರ್ತಕ್ಕಂಥ ಲೋಪದೋಷಗಳಿರ್ಬೋದು, ಅಕ್ರಮವಾಗಿ ರಾಜಾತಿಥ್ಯ ಕೊಟ್ಟದ್ದಿರ್ಬೋದು, ಅವರಿಗೆ ಮೊಬೈಲ್ಗಳನ್ನ ಕೊಟ್ಟಿದ್ದಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ 3 ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಆಂತರಿಕ ತನಿಖೆ, ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್, ಮತ್ತೊಂದು ADGP ಮಟ್ಟದ ಅಧಿಕಾರಿಯಿಂದ ಬಾಹ್ಯ ತನಿಖೆಗೆ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಧುಕರ್ ಶೆಟ್ಟಿ. ಥ್ಯಾಂಕ್ ಯು SK ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.